ನಮಸ್ಕಾರ ಪ್ರಿಯ ವೀಕ್ಷಕರೇ, 10 TV ಪ್ರಸ್ತುತಪಡಿಸುವ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಾರೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಸ್ಪರ್ಧಿಸಿರತಕ್ಕಂಥ ಬಿಜೆಪಿ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಬೂಕಳ್ಳಿ ಮಂಜೂರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ ಸರ್. ಸರ್ ತಮ್ಮ ರಾಜಕೀಯ ಹಿನ್ನೆಲೆ ಏನು ಸರ್? ಸರ್ ನಾವು ನಮ್ಮ ತಂದೆನೂ ಸುಧಾ 15 ವರ್ಷ ಚೇರ್ಮನ್ನು ಸತತವಾಗಿ 5 ವರ್ಷ ಪ್ರಧಾನರಾಗಿದ್ದರು. ನಾನು ಸುಧಾ ಕಾಲೇಜ್ ಜೀವನದಲ್ಲಿ ಸುಧಾ ಕಾಲೇಜ್ ಸೆಕ್ರೆಟ್ರಿಯಾಗಿ ಪ್ರೆಸಿಡೆಂಟಾಗಿ ಬಂದಿರ್ತಕ್ಕಂಥವ್ರು. ಅದಾದ ನಂತರ ನಾನು ಮದುವೆ ಆದ ನಂತರ ನಾನು ಬಿಸ್ನೆಸ್ ಫೀಲ್ಡ್ಗೆ ಹೋದೆ. ಬಿಸ್ನೆಸ್ಸಲ್ಲಿ 100ಕ್ಕೆ 100 ಯಶಸ್ವಿ ಆಗುತ್ತಲೂ ಇದ್ದೀನಿ ಸುಧಾ. ಆಗ ನಂತರ ಅನ್ಎಕ್ಸ್ಪೆಕ್ಟೆಡಾಗಿ 5 ವರ್ಷದ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಾದ ಅವರ ತಂಗಿ ಮಗ ಅರವಿಂದ್ ಅಣ್ಣವರು ನನ್ನ ತಾಲೂಕು ಅಧ್ಯಕ್ಷನಾಗಿ ಮಾಡಿದ್ರು. ಆವತ್ತಿಂದ ನಾನು ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾಯಿತು. ಸರ್ ತಾವು ಕುಟುಂಬದ ರಾಜಕಾರಣ ಹಿನ್ನೆಲೆಯಿಂದ ಬಂದಿದ್ದೀರಿ. ವಿದ್ಯಾರ್ಥಿ ದಿಶೆಯಲ್ಲಿಯೇ ನಾಯಕತ್ವವನ್ನು ಮೈಗೂಡಿಸ್ಕೊಂಡು ಹೋರಾಟದ ಹಿನ್ನೆಲೆಯಿಂದ ಬಂದಿರು ಅಂತ ತಾವು ಹೇಳ್ತೀರಿ. ಕಳೆದ ಚುನಾವಣೆಯಲ್ಲಿ ತಾವು ವಿಧಾನಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ, ಸೋತ್ರಿ. ಈಗ ಮೇಲ್ಮನೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೀರಾ? ನಾನು ಅಧ್ಯಕ್ಷನಾದ ನಂತರ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟೆ, ಶ್ರಮಕ್ಕೆ ಹೆಚ್ಚು ಕೊಟ್ಟೆ, ಪ್ರೀತಿಗೆ ಹೆಚ್ಚು ಕೊಟ್ಟೆ, ಬೆಲೆ ಕೊಡೋನು, ಆತ್ಮವಿಶ್ವಾಸಕ್ಕೆ ಬೆಲೆ ಕೊಡೋನು. ಆ ಸಂಘಟನೆ ತುಂಬ ಚೆನ್ನಾಗಿ ನನ್ನ ತಾಲೂಕಲ್ಲಿ ಮಂಡ್ಯ ಡಿಸ್ಟಿಕ್ಕಲ್ಲಿ BJP ಹಳ್ಳಕ್ಕೆ ಸಾಧ್ಯನೇ ಇಲ್ಲ, ಇನ್ನು 20 ವರ್ಷ ಬೇಕು, 30 ವರ್ಷ ಬೇಕು ಅನ್ನೋ ಸಂದರ್ಭದಲ್ಲೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನಾನು ಸೋತೆ. ಬಟ್ ನನ್ನ ಪಕ್ಷ ಗೆಲ್ಲಿಸೋದ್ರಲ್ಲಿ ನಾನು ಯಶಸ್ವಿಯಾದೆ. ಅದೇ ರೀತಿ ಈಗಲೂ ಸಹ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟೋನು, ಶ್ರಮಕ್ಕೆ ಬೆಲೆ ಕೊಡೋನು, ಪ್ರೀತಿಗೆ ಬೆಲೆ ಕೊಡೋನು, ವಿಶ್ವಾಸಕ್ಕೆ ಬೆಲೆ ಕೊಡೋನು. ಆದ್ದರಿಂದ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಮನೆಗೂ ಸುಧಾ ನಾನೇ ಖುದ್ದಾಗಿ ಭೇಟಿ ಕೊಟ್ಟಿದ್ದೀನಿ. ಅವರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿದ್ದೀನಿ. ಅವರ ನೇರ ಸಂಪರ್ಕ ನನ್ನ ಜೊತೆ ಇದೆ. ಆದ್ದರಿಂದ ವಿಶ್ವಾಸ ಇದೆ. ಮತದಾರ ಮತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅದೇ ರೀತಿ ಅವರ ಮನೆಗೆ ಸುಧಾ ಭೇಟಿ ಕೊಟ್ಟಾಗ ಅವರ ಕುಟುಂಬನೇ ಆಶೀರ್ವಾದ ಮಾಡಿದೆ. ಕುಟುಂಬನೇ ಗೆದ್ದು ಬರಬೇಕು, ನೀವು ಒಳ್ಳೆಯದಾಗಬೇಕು ಅಂಥೇಳಿ ಆ ವಿಶ್ವಾಸ, ನಂಬಿಕೆ ಮತ್ತು ಮತದಾರರ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸ, ಅದು ನನಗೆ ಒಳ್ಳೆಯದಾಗುತ್ತೆ, ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ಅಂತ ಅನ್ಕೋತೆ. ಈಗ ಮಾನ್ಯ ನಾರಾಯಣಗೌಡರ ಗೆಲುವಿನಲ್ಲಿ ನಿಮ್ಮ ಶ್ರಮ ಜಾಸ್ತಿ ಇದೆ ಅಂತ ಅಂತಿದೆ ಅನಿಸುತ್ತೆ? ನಾರಾಯಣಗೌಡರ ಗೆಲುವಲ್ಲಿ ನಮ್ಮ ಶ್ರಮ ಇದ್ದೇ ಇದೆ, 100ಕ್ಕೆ 100. ಅದು ನಮ್ಮ ಗೆಲುವಿನೇ, ನಾರಾಯಣಗೌಡರ ಗೆಲುವು ನಮ್ಮ ಗೆಲುವಿನೇ. ಬೂಕಳ್ಳಿ ಮಂಜು ಅವ್ರಿಗೆ ಯಾವ ಸಾಮರ್ಥ್ಯವನ್ನು ಆಧರಿಸಿ ವರಿಷ್ಠರು ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ, ಯಾಕೆ ಅಂತ ನಾನು ಕೇಳ್ತೀನಿ. ನಿಮಗಿಂತಲೂ ಹಿರಿಯರು ಸಾಕಷ್ಟು ಡಜನ್ ಗಟ್ಟಲೆ ನಾಯಕರುಗಳಿದ್ದಾರೆ ಮಂಡ್ಯ ಜಿಲ್ಲೆ ಒಳಗಡೆ. ಅಂಥದ್ರಲ್ಲಿ ಬೂಕಳ್ಳಿ ಮಂಜು ಅವ್ರಿಗೆ ಯಾತಕ್ಕೆ ಟಿಕೆಟ್ ಕೊಟ್ಟರು? ಸಂಘಟನೆ, ನಂಬಿಕೆ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ. ಮಂಡ್ಯದಲ್ಲಿ BJP ಎಂದೂ ಗೆಲ್ಲೋದಿಲ್ಲ ಅನ್ನುವಂಥ ಒಂದು ಮಾತಿತ್ತು. ನಾರಾಯಣಗೌಡರನ್ನ ಗೆಲ್ಲಿಸುವುದರ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನು ಬರೆದ್ರಿ. ಮತ್ತೊಮ್ಮೆ ಮೇಲ್ಮನೆಯಲ್ಲಿ ತಾವು ಗೆಲ್ಲೋದ್ರ ಮೂಲಕ ಇತಿಹಾಸವನ್ನು ಸೃಷ್ಟಿಸ್ತೀರಿ ಅನ್ನುವಂಥ ನಂಬಿಕೆ, ವಿಶ್ವಾಸ ನಿಮಗಿದೆಯಾ? ಹೌದು, 100ಕ್ಕೆ 100 ನಮಗಿದೆ. ಮೊದಲೇ ನಮ್ಮ ಕೊನೆಯ ಲೋಕಸಭಾ ಎಲೆಕ್ಷನ್ ನಡೆದಂತಹ ಸುಮಲತಾ ಎಲೆಕ್ಷನ್ನು ಸುಧಾ, ಮೇಡಮ್ ಅವ್ರ ಎಲೆಕ್ಷನ್ನು ಸುಧಾ ನಮ್ಮದೇ ಗೆಲ್ಲುವುದು. ನಾರಾಯಣಗೌಡರು ಗೆಲುವು 2ನೇ ಗೆಲುವು, ಅದನ್ನು ಸುಧಾ ನಮ್ಮದೇ ಗೆಲುವು. ಈಗ ಮುಂದೆ ಬರ್ತಕ್ಕಂತಹ 10ನೇ ತಾರೀಕು ನಡೀತಕ್ಕಂಥ ಎಲೆಕ್ಷನಲ್ಲೂ ಸುಧಾ ನಮಗೆ ವಿಶ್ವಾಸ ಇದೆ. ಮತದಾರ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸರ್, ಕಳೆದ ಲೋಕಸಭಾ ಚುನಾವಣೆ ಏನಿದೆ, ಇಡೀ ದೇಶವೇ ಮಂಡ್ಯದತ್ತ ನೋಡ್ತಾ ಇತ್ತು. ಏನಾಗ್ಬೋದು ಈ ಚುನಾವಣೆ, ಯಾರು ಗೆಲ್ಬೋದು ಅಂತ. ಆ ಸಂದರ್ಭದಲ್ಲಿ ಬಹಿರಂಗವಾಗಿ ನಿಮ್ಮ ಪಕ್ಷ ಶ್ರೀಮತಿ ಸುಮಲತಾ ಅವರಿಗೆ ಬೆಂಬಲವನ್ನು ಘೋಷಿಸಿದೆ. ಬೇಸರತ್ತಿಲ್ಲ, ಫುಲ್ ಬೆಂಬಲನೇ, ಸಂಪೂರ್ಣ ಬೆಂಬಲವನ್ನು ಕೊಟ್ರಿ. ಅದು ನಮ್ಮ ಗೆಲುವೆ, ಅದು ನಿಮ್ಮ ಗೆಲುವೆ ಅಂತ ನೀವು ಹೇಳ್ಕೊಂಡ್ರಿ, ನಿಮ್ಮ ಗೆಲುವೆ ಅಂತ ಹೇಳ್ಕೊಡ್ರಿ. ಈ ಚುನಾವಣೆಯಲ್ಲಿ ಅವರ ಬೆಂಬಲ ನಿಮಗಿದೆಯಾ? 100ಕ್ಕೆ 100 ಇದೆ. 100ಕ್ಕೆ 100 ಒಳ್ಳೇದಾಗಲಿ, ಗೆದ್ದು ಬರಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅಲ್ಲ, ಬಹಿರಂಗವಾಗಿ ಏನಾದರೂ ನಿಮಗೇನಾದರೂ ಹೇಳಿದ್ದಾರಾ? ಯಾಕೆಂತಂದರೆ ಅವರ
ಅಭ್ಯರ್ಥಿಗಳು ಎಷ್ಟೋ ಕಡೆ ಅವರ ಕಾರ್ಯಕರ್ತರುಗಳು ಎಷ್ಟೋ ಸ್ಥಳೀಯ ಸಂಸ್ಥೆಗಳಲ್ಲಿ ಇದ್ದಾರೆ, ಆಯ್ಕೆಯಾಗಿದ್ದಾರೆ. ಹಂಗಾಗಿ ನಾನು ಕೇಳ್ತಾ ಇದ್ದೀನಿ, ಬಹಿರಂಗವಾಗಿ ಬೂಕಳ್ಳಿ ಮಂಜು ಅವರಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ರು ಬಹಿರಂಗ ಘೋಷಣೆ ಮಾಡಿದ್ದಾರಾ? ಬಟ್ ನನಗೂ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ, ಗೆದ್ದು ಬರಬೇಕು ಅಂತ ಹೇಳಿದ್ದಾರೆ. ಸರ್, ಆಶೀರ್ವಾದ ಆಶಯಗಳು ಇದ್ದೇ ಇರುತ್ತೆ ಸರ್. ಗೆದ್ದು ಬರಬೇಕು, ನೀನು ಗೆದ್ದು ಬರಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಸರ್, ರಾಜಕಾರಣದಲ್ಲಿ ಅದು ಸಾಕಾಗುತ್ತೆ ಸರ್. ಅದು ಸಾಕು, ಹೃದಯದಿಂದ ಆಶೀರ್ವಾದ ಮಾಡಿದ್ರೆ ಸಾಕು. ಅವು ಮತವಾಗಿ ಪರಿವರ್ತನೆ ಆ ಥರ ಹೃದಯದಿಂದ ಆಶೀರ್ವಾದ ಮಾಡಿದ್ರೆ ಸಾಕದು. ಸರ್, ಇನ್ನೊಂದು, ಕಳೆದ ಉಪಚುನಾವಣೆಯಲ್ಲಿ KR ಪೇಟೆ ಉಪಚುನಾವಣೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ ಭಾಳ ದೊಡ್ಡದು. ಅವರ ಶ್ರಮ ಎಷ್ಟರ ಮಟ್ಟಿಗೆ ಆಗ್ತಾಯಿದ್ರೆ ಈ ಚುನಾವಣೆಯಲ್ಲಿ ನಿಮಗೆ? ಯಾಕಂದರೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟವ್ರೆ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ನಿಮ್ಮ ಗೆಲುವಿಗೆ ಅವರ ಪಾತ್ರ ನಿಮಗೆ ಸಹಕಾರಿ ಆಗ್ತದೆ? ಅವರು ವಿಜಯೇಂದ್ರಣ್ಣನು ಸುಧಾ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅವರು ಸುಧಾ ಪ್ರಚಾರಕ್ಕೆಲ್ಲ ಬರ್ತಾ ಇದ್ದಾರೆ, ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವರು ಸುಧಾ ನಮ್ಮ ಗೆಲ್ಲಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಸರ್, ಸ್ಥಳೀಯ ಸಂಸ್ಥೆಗಳಲ್ಲಿ ಬಹುತೇಕ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪುರಸಭೆ, ನಗರಸಭೆ, ಇಲ್ಲೆಲ್ಲ ಬಹುತೇಕ ಎಲ್ಲರೂ ಕೂಡ ಇಲ್ಲ ಒಂದು ಕಡೆ ಕಾಂಗ್ರೆಸ್, ಇಲ್ಲ ಒಂದು ಕಡೆ ಜಾತ್ಯತೀತ ಜನತಾದಳದ ವಶದಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ. ಇಂಥ ಸಂದರ್ಭದೊಳಗಡೆ ನಿಮ್ಮ ಗೆಲುವು ಸುಲಭ ಅಂತ ಅನ್ನಿಸ್ತದೆಯೇ? ಸರ್, ಅದು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಯಾವ ಚಿಹ್ನೆ ಮೇಲೆ ಗೆದ್ದಿಲ್ಲ. ಅವರು ವೈಯಕ್ತಿಕವಾಗಿ ಅವರ ಶ್ರಮದಿಂದ, ಅವರ ಸಂಬಂಧಿಕರು, ಅವ್ರ ವಿಶ್ವಾಸ, ಅದ್ರ ಮೇಲೆ ಗೆದ್ದಿರ್ತಕ್ಕಂಥದ್ದು. ಗೆದ್ದ ನಂತರ ಇವರು ಪಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು, ಇವ್ರು ನಮ್ಮ ಪಕ್ಷ, ಇವ್ರು ನಮ್ಮ ಪಕ್ಷ. ಮತದಾರರಲ್ಲಿ ಆ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ನಾನು ಇಂಥ ಪಕ್ಷ ಅಂತೇಳಿ ಎಲ್ಲೂ ಗುರ್ಸ್ಕೊಂಡಿಲ್ಲ. ಅದರಿಂದ ಈ ಗೆಲುವು ನಮ್ಮದು 100ಕ್ಕೆ 100 ನಮ್ಮದು ಆಗುತ್ತೆ. ಸರ್, ಪ್ರತಿಯೊಬ್ಬ ಸ್ಪರ್ಧಾಳು ಕೂಡ ನಾನು ಗೆಲ್ತೀನಿ ಅಂತಲೇ ಹೋಗ್ತಾರೆ ಸರ್. ಗೆಲ್ಲೇಬೇಕು ಅನ್ನುವಂಥದ್ದು ಉದ್ದೇಶ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಾದರೆ ಕೆಲವು ತಂತ್ರಗಾರಿಕೆಗಳು ಭಾಳ ಮುಖ್ಯ ಅಲ್ವಾ? ನೀವು ಯಾವ ತಂತ್ರಗಾರಿಕೆಯನ್ನು ಬಳಸ್ತೀವಿ? ಸರ್, ನಾವು ತಂತ್ರಗಾರಿಕೆ ಎಲ್ಲೂ ಬಳಸೋಕ್ಕೆ ಹೋಗಿಲ್ಲ. ಇನ್ನೇನು ಮಂತ್ರ ಮಾಡೋಕ್ಕಾಗತ್ತಾ ಸರ್? ತಂತ್ರಗಾರಿಕೆ ನಾವು ಯಾವುದೇ ಕಾರಣಕ್ಕೂ ಬೆಳೆಸೋಕ್ಕೆ ಹೋಗಿಲ್ಲ. ನಾವು ಪ್ರೀತಿ, ವಿಶ್ವಾಸ, ನಾವು ಏನು ಮಾಡ್ತೀವಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಮತದಾರಕ್ಕೆ ಮುಟ್ಟಿದ್ದೀವಿ. ಅದೇ ನಮ್ಮ ವಿಶ್ವಾಸ. ಸರ್, ರಾಜಕಾರಣದಲ್ಲಿ ಟ್ಯಾಕ್ಟಿಸ್ ಮುಖ್ಯ. ಅಧಿಕಾರ ಹಿಡಿಬೇಕು ಅಂತ ಏನಾದರೂ ಮಾಡಬೇಕು. ಅದು ಏನು ನಿಮ್ಮ ಟ್ಯಾಕ್ಟಿಸ್ ಏನು, ನಿಮ್ಮ ತಂತ್ರಗಾರಿಕೆ ಏನು, ಜನರಿಗೆ ಏನು ಆಶ್ವಾಸನೆ ಕೊಡ್ತಾ ಇದ್ದೀರಿ, ಏನು ಭರವಸೆ ಕೊಡ್ತಾ ಇದ್ದೀರಿ? ಅದು ತಂತ್ರಗಾರಿಕೆ. ಆಶ್ವಾಸನೆ ನಾವು ಏನು ಮಾಡ್ತೀವಿ ಅನ್ನೋದು ನಾವು ಹೇಳ್ತಾ ಇದ್ದೀವಿ ಹೊರತು ಗೆಲ್ಲಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ನಾವು ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ಮತದಾರನಿಗೆ ದಿಕ್ಕು ತಪ್ಪಿಸೋ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ಏನು ಮಾಡ್ತೀವಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಅವ್ರ ಮುಂದೆ ಇಡ್ತಾ ಇದ್ದೀವಿ. ಹಂಗಂದ್ಬಿಟ್ಟು ಅವ್ರಿಗೆ ತಂತ್ರ ಆಗಲಿ ಕುತಂತ್ರ ಆಗಲಿ ಅದು ಮಾಡ್ತಾರೆ. ಕುತಂತ್ರ ಸಕ್ಸಸ್ಸೇ ಆಗೋದಿಲ್ಲ ಬಿಡಿ. ಕುತಂತ್ರ ಅಂತ ಗೊತ್ತಾದರೆ ನೆಕ್ಸ್ಟ್ ಇದಕ್ಕೆ ಕಸದ ಕಡೆಯಾಗಿ ಕಾಣ್ತಾರೆ. ಬಟ್ ನಾವು ಏನು ಮಾಡ್ತೀವಿ, ನಮ್ಮ ಅಜೆಂಡಾ ಏನು ಅನ್ನೋದನ್ನು ಪ್ರಾಮಾಣಿಕವಾಗಿ ತಿಳಿಸ್ತಾ ಇದ್ದೀವಿ. ನಾವು ಇಂಥದ್ದನ್ನು ಮಾಡ್ತೀವಿ, ನಾವು ಇಂಥ ಹೋರಾಟನ ಮಾಡ್ತೀವಿ, ನಿಮ್ಮ ಪರ ನಾವು ಇರ್ತೀವಿ, ನಿಮ್ಮ ಕಷ್ಟ ಸುತ್ತ ನಾವು ಭಾಗಿಯಾಗ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ನಾವು ಆಲಿಸ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ ಹೊರತು ಗೆಲ್ಲಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ತಂತ್ರ ಕುತಂತ್ರಗಳನ್ನು ನಾವು ಮಾಡ್ತಾಯಿಲ್ಲ. ಸರ್, ಕರ್ನಾಟಕ ರಾಜಕಾರಣದ ಹಿರಿಯ ರಾಜಕಾರಣಿ, ಮುತ್ಸದ್ದಿ, 4 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ಈಗ ಕಳೆದ 1.5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದವರು. ಈಗ ಸನ್ಮಾನ್ಯ ಬೊಮ್ಮಾಯಿ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳು ನಿಮ್ಮನ್ನು ಎಷ್ಟರ ಮಟ್ಟಿಗೆ ನಿಮ್ಮ ಕೈ ಹಿಡಿತವೆ? ಸರ್, ಈಗ ಮೋದಿ ಅವ್ರದ್ದು ಅಭಿವೃದ್ಧಿ ಕೆಲಸ, ನಮ್ಮ ಹಿಂದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಯಡಿಯೂರಪ್ಪನವರ ಸಾಧನೆ, ಇವತ್ತು ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಸುಧಾರಣೆ ಜೊತೆ ಕೈ ಜೋಡಿಸ್ತವೆಲ್ಲ. ಅದೆಲ್ಲ ಜನ ನೋಡ್ತಾ ಇದ್ದಾರೆ, ಕೈ ಜೋಡಿಸ್ತಾರೆ, ಶಕ್ತಿ ತುಂಬ್ತಾ ಇದ್ದಾರೆ. ಈಗ ಒಂದೊಂದು ಕಡೆಯಿಂದ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಎಲ್ಲಿ ಮೊದಲು ಸೆಂಟ್ರಲ್ ಬರೋದೇ ಇಲ್ಲ BJP ಬಂತು, ಕರ್ನಾಟಕದಲ್ಲಿ ಬರೋದಿಲ್ಲ ಬಂತು, ಮಂಡ್ಯದಲ್ಲಿ ಬರೋದಿಲ್ಲ ಅಂತಿದ್ರು ಬಂತು. ಅದೇ ರೀತಿ ಇದು ಸುಧಾ ಓಪನ್ ಆಗುತ್ತೆ. ಸರ್, ಈಗ ಮೈತ್ರಿ ರಾಜಕಾರಣ ಸದ್ದು ಮಾಡ್ತಾ ಇದೆ ಕರ್ನಾಟಕದಲ್ಲಿ. ಅದರಲ್ಲೂ ಈ 25 ಕ್ಷೇತ್ರಗಳಿಗೆ ಮೇಲ್ಮನೆಗೆ ನಡೀತಿರತಕ್ಕಂಥ ಚುನಾವಣೆಗಳಿಗೆ ಮೈತ್ರಿ ರಾಜಕಾರಣ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಜಾತ್ಯತೀತ ಜನತಾದಳ ಮತ್ತು BJP ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಗೆ ಹೋಗ್ತಾ ಇದೆ. ಬಹುಶಃ ನಿನ್ನೆ ದಿನ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಮತ್ತು
ಹಾಲಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಮುಖಾಮುಖಿ ಭೇಟಿಯಾಗಿದ್ದಾರೆ. ಈಗಾಗಲೇ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಸುದ್ದಿ ಹರಿದಾಡ್ತಾ ಇದೆ. ಮೈತ್ರಿ ರಾಜಕಾರಣ ಮಾಡಿಕೊಂಡು ಆ ಮೈತ್ರಿ ರಾಜಕಾರಣ ಮಂಡ್ಯದಲ್ಲಾಗಿದೆಯಾ ಸರ್? ಅದು ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ಹಾಗಿಲ್ಲ, ಮುಂದೆನೂ ಸುಧಾ ಹಾಗಲ್ಲ. ಯಾಕೆ ಅಂದರೆ ಈ ಮೈತ್ರಿ ಆಗಿದೆ ಅಂದ್ಕೊಂಡು ಈ ಕುತಂತ್ರ ಮಾಡಿಕೊಂಡು ಇಲ್ಲಿವರೆಗೆ ಕೆಲವೆಲ್ಲ ಗೆಲ್ತ್ಕೊಂಡ್ಬಂದಿದ್ದಾರೆ. ಬಟ್ ಈ ಸಲ ಜನ ಅದನ್ನು ನಂಬಲ್ಲ. ಏನು ಒಂದು ಸಲ ನಂಬ್ತಾರೆ, 2 ಸಲ ನಂಬ್ತಾರೆ, ಅದನ್ನೇ ಪದೇ ಎಲೆಕ್ಷನ್ನಲ್ಲಿ ಅದೇ ಅಸ್ತ್ರ ಉಟ್ಕೊಂಡು ಬಂದರೆ ನಂಬಲ್ಲ. ಈಗ ನಂಬಿಕೆ ಕಳ್ಕೊಂಡಿದ್ದಾರೆ, ಆ ಮಾತು ಮೇಲೆ ಬೆಲೆ ಇಲ್ದಂಗೆ ಆಗಿದೆ. ಆದ್ದರಿಂದ ಏನು ಮುಂದೆ ಆಗಿದ್ದಾರೆ ಅನ್ನೋದೆಲ್ಲ ನಂಬಿಕೆ ಸುಳ್ಳದು. ಅದನ್ನು ಯಾರೂ ಸುತ್ತ ನಂಬಾರ್ದು. ಬೂಕಳ್ಳಿ ಮಂಜುವರು ಕೇವಲ ಸಾಂಕೇತಿಕ ಅಭ್ಯರ್ಥಿ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇದು ಒಪ್ತಿರೋ ಇಲ್ವೋ ನೀವು? ಸುಳ್ಳು. ಕೆಲವರು ನಮ್ಮ ಪಕ್ಷದಲ್ಲೇ ಅಥವಾ ಕೆಲವರು ಕುತಂತ್ರಿಗಳು ಅಂತ ನಾವು ಹೇಳ್ತೀವಿ, ಅಥವಾ ಶಕುನಿಗಳು ಅಂತ ಅನ್ಬೋದು. ಅಂಥವ್ರು ಏನೋ ಹುಟ್ಟಿಸ್ತಾರೆ. ಅದಕ್ಕೆ ಯಾವುದೇ ರೀತಿ ಯಾರೋ ಮನ್ನಣೆ ಕೊಡೋ ಅವಶ್ಯಕತೆಯೂ ಇಲ್ಲ. ನಮ್ಮ ಹೋರಾಟ ತುಂಬ ಚೆನ್ನಾಗಿದೆ. ಮತದಾರರು ನಮ್ಮ ಜೊತೆ ಇದ್ದಾರೆ, ಪಕ್ಷ ನಮ್ಮ ಜೊತೆ ಇದೆ, ನಾಯಕರುಗಳು ನಮ್ಮ ಜೊತೆ ಇದ್ದಾರೆ. ನಾವು 100ಕ್ಕೆ 100 ಗೆಲ್ತೀವಿ. ಯಾವುದೇ ರೀತಿ ಈ ರೀತಿ ಹಿಂದೆ ಏನು ನುಡಿಸ್ತಾ ಮಂಡ್ಯ ಅವ್ರು ಬಿಟ್ಕೊಟ್ಟಿದ್ದೀವಿ ಇವ್ರಿಗೂ ಅದಕ್ಕೆ ಯಾರು ನಂಬಬಾರ್ದು, ಅದಕ್ಕೆ ಕಿವಿ ಕೊಡಬಾರ್ದು. ಈ ಸಲ ಆ ಥರ ಹುಡ್ಸಿದ್ರು ಅದು ಸಕ್ಸಸ್ ಆಗಲ್ಲ. ಆಲ್ರೆಡಿ ಒಂದು ಸಲ ಜನಗಳಿಗೆ ಹೂ ಮಾಡಿಸ್ಬೋದು, ಪದೇ ಅದೇ ಇಟ್ಕೊಂಡು ನಂಬಲ್ಲ. ಈ ಚುನಾವಣೆಯಲ್ಲಿ ನಿಮ್ಮ ಪಕ್ಷಕ್ಕೆ ಎದುರಾಳಿ ಕಾಂಗ್ರೆಸ್ಸೋ ಇಲ್ಲ JDS? 3 ಜನ ಏನು ಆಪೋಸಿಟ್ ಇದ್ದಾರೆ, ಅವ್ರು 3 ಜನ ನಮ್ಮ ಎದುರಾಳಿನೇ. ಯಾವತ್ತಿಗೂ ಸುಧಾ ಇವ್ರು ಎದುರಾಳಿ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾರು ಎಷ್ಟೆಷ್ಟು ವೋಟ್ ತಗೊಳ್ತಾರೆ ಅಂದ್ಬಿಟ್ಟು ನಾವು ಭವಿಷ್ಯನೂ ಹೇಳೋಕ್ಕಾಗಲ್ಲ. 3 ಜನನೂ ಸುಧಾ ನಮ್ಗೆ ಎದುರಾಳಿನೇ. 3 ಜನನೂ ಸುಧಾ ನನ್ನ ಎದುರಾಳಿಯಾಗೇ ನಾನು ಟ್ರೀಟ್ ಮಾಡ್ತೀನಿ. ಇವ್ರು ಡಮ್ಮಿ, ಇವ್ರು ವೀಕ್ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಎಲ್ಲೂ ಸುಧಾ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಸರ್, ಇದು ಹೇಳಿ ಕೇಳಿ ಈ ಚುನಾವಣೆ ನಡೀತಾ ಇರೋದು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಹಿನ್ನೆಲೆಯನ್ನು ಆಧರಿತದಂಥ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರೋದು. ಈ ಗ್ರಾಮೀಣ ಮತ್ತು ನಗರಾಡಳಿತಕ್ಕೆ ನಿಮ್ಮ ಪಕ್ಷದ, ನಿಮ್ಮ ಸರ್ಕಾರದ ಕೊಡುಗೆಗಳೇನು? ಸರ್ಕಾರ ಕೊಡುಗೆ ತುಂಬ ಇದೆ. ತುಂಬ ನರೇಂದ್ರ ಮೋದಿಯವರು ಕೆಲಸ ಮಾಡಿರ್ತಕ್ಕಂಥದ್ದು, ನಮ್ಮ ಬೊಮ್ಮಾಯಿಯವರು ಕೆಲಸ ಮಾಡಿರ್ತಕ್ಕಂಥದ್ದು ಅನೇಕ ಎಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆ. ತುಂಬ ಪತ್ರಿಕೆ ಇದೆ, ಬರ್ತಾ ಇದೆ. ಅದು ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ಅದು ಸರ್, ಕೆಲವರು ಹೇಳ್ತಾರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ನಂತರ ಇದುವರೆಗೂ ಕೂಡ ಟೇಕ್ ಅಫೇ ಆಗಿಲ್ಲ, ಜನರ ಅಭಿವೃದ್ಧಿ ಕೆಲಸ ಆಯ್ತಾ ಇಲ್ಲ, ಜನರಿಗೆ ಅದು ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ನೀವು ಒಪ್ತೀರಾ? ಅದನ್ನು ವಿರೋಧ ಪಕ್ಷದವರು ಕಾಮನ್ನಾಗಿ ಡೈಲಾಗ್ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಮತದಾರ ಹೇಳ್ಬೇಕು. ಅದು ಪದೇ ಅದು ಹೇಳ್ತಾ ಇದ್ದಾರೆ ಅಷ್ಟೇ. ವಿರೋಧ ಪಕ್ಷದವ್ರು ಹೇಳ್ತಕ್ಕಂಥ ಕಾಮನ್ ಅದು. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಅದೇ ತಾನೇ ಹೇಳ್ತಿದ್ದು? ಇಲ್ಲ. ಸತ್ಯಕ್ಕೆ ಯಾವ ಸತ್ಯ ಇದೆ ಅದನ್ನು ಹೇಳಬೇಕೇ ಹೊರತು ಸುಮ್ಮನೆ ಕಾಮನ್ನಾಗಿ ಅದನ್ನು ಸುಮ್ಮನೆ ಹೇಳ್ತಿದ್ರೆ ಜನ ನಂಬಲ್ಲ. ಈಗ ಬೊಮ್ಮಾಯಿಯವರು ಅವ್ರ ನೇತೃತ್ವದಲ್ಲೇ ನಾವು ಇವತ್ತು ಎಲೆಕ್ಷನ್ ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಮಂತ್ರಿಗಳ ನಾರಾಯಣಗೌಡರು ಸುಧಾ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. 100ಕ್ಕೆ 100 ಅಭಿವೃದ್ಧಿ ಸರ್, ಈಗ 2 ಉಪಚುನಾವಣೆಗಳು ನಡೆದು, ಉಪಚುನಾವಣೆ 1 ಸೋತ್ರಿ 1 ಗೆದ್ರಿ. ಆ ಸೋಲು ನಿಮ್ಮ ಪಕ್ಷದ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಏನಂತೀರಿ ಅದಕ್ಕೆ? ಇಲ್ಲ, ಕುಗ್ಸಿಲ್ಲ. ಸೋಲು ಗೆಲುವು ಇದ್ದಿದ್ದೇನೆ, ಕುಗ್ಸಿಲ್ಲ. ಎಲ್ಲೂ ಕುಗ್ಸಿಲ್ಲ. ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಸರಿಪಡಿಸ್ಕೊಂಡಿರ್ತೀವಿ ಅಷ್ಟೇ. ಸರ್, ತಾವು ಚುನಾವಣೆಗೆ ಸ್ಪರ್ಧಿಸಿದಿರಿ. ಜನ ನಿರ್ಧಾರ ಮಾಡ್ತಾರೆ, ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳು ತೀರ್ಮಾನ ಮಾಡ್ತಾರೆ. ಆದರೆ ನಿಮ್ಗೊಂದು ಕನಸಿರ್ಬೇಕಲ್ಲ. ಹಂಗಾಗಿ ತಾವು ಗೆದ್ದರೆ ನಿಮ್ಮ ಯಾವ ಕನಸುಗಳನ್ನ ಈಡೇರಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೀರಿ? ಸರ್, ನನ್ನ ಕನಸು ಅನ್ನೋದಕ್ಕಿಂತ ಮುಂಚೆ, ಕನಸು ಅನ್ನೋದಲ್ಲ, ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಪಟ್ಟಣ ಪಂಚಾಯತಿ ಪುರಸಭೆ ಏನು ಸದಸ್ಯರಿದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಅವರು ಏನು ಕಷ್ಟಪಡ್ತಾ ಇದ್ದಾರೆ, ಅವ್ರು ಆ್ಯಕ್ಚುಲಿ ನಿಜವಾದ ಸಮಸ್ಯೆ ಏನು ಅದನ್ನು ಸಾಲ್ವ್ ಮಾಡಲಿಕ್ಕೆ ನೋಡ್ತೀನಿ. ಉದಾಹರಣೆಗೆ ಒಂದು ಹೇಳಬೇಕು ಅಂತ ಅಂದರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಷ್ಟ ಸುಖಕ್ಕೆ ಮೊದಲೇ ಭಾಗಿಯಾಗನೇ ಗ್ರಾಮ ಪಂಚಾಯತಿ ಸದಸ್ಯ. ಪೊಲೀಸ್ ಸ್ಟೇಷನ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಜಗಳ ಮತ್ತೊಂದು ಯಾವುದೋ ಸಣ್ಣ ಪುಟ್ಟ ಸಮಸ್ಯೆ ಬಂದು ಸಾಲ್ವ್ ಮಾಡೋದು ಎಲ್ಲ ನೇರ ಟಾರ್ಗೆಟ್ ಆಗ್ತಕ್ಕಂಥವೇ ಗ್ರಾಮ ಪಂಚಾಯತ್ ಸದಸ್ಯ.
ಸೊ ಅವ್ರಿಗೆ ಏನೋ ಒಂದು ಸರ್ಕಾರದಲ್ಲಿ ಕೆಲಸ ಆಗಬೇಕು, ಸಾಲ್ವ್ ಮಾಡಬೇಕು, ನಮ್ಮ ಎಮ್ ಎಲ್ ಎ ನೋಡಬೇಕು, ಎಂ ಪಿ ನೋಡಬೇಕು ಅಂದರೆ ವಿಧಾನಸೌಧಕ್ಕೆ ಹೋಗಲೇಬೇಕು. ವಿಧಾನಸೌಧಕ್ಕೆ ಹೋಗಕ್ಕೆ ಆಗ್ದಾನೆ ಒಳಗಡೆ ಸೆಕ್ಯೂರಿಟಿ ಭದ್ರತೆ ದೃಷ್ಟಿಯಿಂದ ನೆಪ ಒಟ್ಟು ಅವನ್ನ ಒಳಗಡೆನೇ ಅಲೋ ಮಾಡ್ದಾನೆ. ಅವನ್ನ ಸಾಮಾನ್ಯ ಪ್ರಜೆ ಥರ ಟ್ರೀಟ್ ಮಾಡಿ ಅವನಿಗೆ ಅಗೌರವ ಅಂದರೆ ಅವನಿಗೆ ಗೌರವ ಕೊಡ್ತಾನೆ, ಒಳಗಡೆನೇ ಬಿಡ್ತಾನೆ ಕಳಿಸಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಕಣ್ಣಾರೆ ನಾನು ಅವನೇನೋ ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋಗಿರ್ತಾನೆ ವಿಧಾನಸೌಧಕ್ಕೆ. ಅಲ್ಲಿ ಹೋಗಿ ನಮ್ಮ ಎಮ್ ಎಲ್ ಎ ಇರ್ತಾರೆ, ನಮ್ಮ ಎಮ್ ಎಲ್ ಸಿ ಇರ್ತಾರೆ, ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ, ಹೇಳ್ಕೊಳ್ಳೋಣ, ನಮ್ಮ ಕಷ್ಟ ಹೇಳ್ಕೊಳ್ಳೋಣ ಅಂತೇಳಿ. ಆಗ ಗೇಟಲ್ಲಿ ಒಳಗಡೆನೇ ಬಿಡ್ತಾನೆ ಭದ್ರತೆ ನೆಪ ಒಡ್ಡಿ ಅವನ್ನ ಹೊರಗಡೆ ಕಳಿಸಿರೋದು ನೋಡಿದ್ದೀನಿ. ಆಗ ಆ ಸದಸ್ಯರು ಅಥವಾ ಅಧ್ಯಕ್ಷರುಗಳು ಕಣ್ಣಲ್ಲಿ ನೀರನ್ನ ಬಂಟಾಡಿಸ್ಕೊಂಡು ಬಂದಿರೋದನ್ನು ಈ ಕಡೆ ಹಳ್ಳಿಲೂ ಸುಧಾ ಅವನು ಹೇಳ್ಕೊಳಕ್ಕಾಗ್ತಾನೆ. ಕಣ್ಣಲ್ಲಿ ನೀರು ಬಂಟಾಡಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಬಂದಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೋಸ್ಕರ ಗ್ರಾಮ ಪಂಚಾಯತಿ ಸದಸ್ಯನೂ ಸುಧಾ ಜನಪ್ರತಿನಿಧಿನೇ, ಎಮ್ ಎಲ್ ಎನೂ ಸುಧಾ ಜನಪ್ರತಿನಿಧಿ, ಎಮ್ ಎಲ್ ಸಿನೂ ಸುಧಾ ಜನಪ್ರತಿನಿಧಿ. ಬಟ್ ಅವ್ರಿಗೇನು ಸ್ಥಾನಮಾನ ಗೌರವ ಸಿಗಬೇಕು ಅದು ಇವ್ರಿಗೂ ಸುಧಾ ಸಿಗಬೇಕು. ವಿಧಾನಸೌಧಕ್ಕೆ ಅವನು ಏನು ಕಷ್ಟ ಸುಖ ಸಾಲ್ವ್ ಮಾಡಲಿಕ್ಕೆ ವಿಧಾನಸೌಧ ನೋಡಲಿಕ್ಕೆ ಹೋಗಲ್ಲ. ವಿಧಾನಸೌಧದಲ್ಲಿ ಪಬ್ಲಿಕ್ ಸರ್ವಿಸ್ಗೋಸ್ಕರ ಹೋಗ್ತಕ್ಕಂಥದ್ದು ಗೌರವವಾಗಿ ಅವನಿಗೆ ಒಳಗಡೆ ಕಳಿಸ್ಕೊಡ್ತಕ್ಕಂತಹ ಒಂದು ಪಾಸ್ ವ್ಯವಸ್ಥೆ ಮೊದಲನೇದಾಗಿ ಆಗಬೇಕು. ಎರಡನೇದು ಫ್ರಂಟ್ ಲೈನ್ಸ್ ಟಾರ್ಗೆಟ್ ಆಗೋದೇ ಗ್ರಾಮ ಪಂಚಾಯತ್ ಸದಸ್ಯ. ಅವನಿಗೆ ಅನುದಾನ ಇರೋದಿಲ್ಲ. ಎಮ್ ಎಲ್ ಎ ತಕ್ಕೆ ಎಂ ಪಿ ತಕ್ಕೆ 2 ಕೋಟಿ 5 ಕೋಟಿ ಅನುದಾನ ಬರ್ತದೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಸುಧಾ ಸ್ವಲ್ಪ ಪ್ರಮಾಣದ ಅನುದಾನ, ನೇರ ಅನುದಾನ ಅವ್ರಿಗೆ ಬರಬೇಕು. ಅಟ್ಲೀಸ್ಟ್ ವರ್ಷಕ್ಕೆ 10 ಲಕ್ಷನಾರು ಸುಧಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬರಬೇಕು. ಅವರು ಆ ಪಂಚಾಯತಿಲಿ ಅಥವಾ ಆ ಗ್ರಾಮದಲ್ಲಿ ಅವ್ರು ಏನು ಅಭಿವೃದ್ಧಿ ಆಗಬೇಕು ಅದನ್ನು ಅವರು ಬಳಸ್ಕೊಳ್ಬೇಕು. ಅದಕ್ಕೆ ಎರಡನೇ ಹೋರಾಟ. ಮೂರನೇದು ಅವರು ಅಧಿಕಾರ ಅವಧಿ ಮುಗಿದ ನಂತರ 5 ವರ್ಷ ಪೂರೈಸಿದ ನಂತರ ಅವರು ಅವಧಿ ಜೀವಂತ ಬದುಕಿರೋವರೆಗೂ ಸುಧಾ ಅವ್ರಿಗೆ ಪೆನ್ಷನ್ ಸೆಟ್ಲ್ ಆಗಬೇಕು, ಗೌರವಧನ ಅವ್ರಿಗೆ ತಲುಪ್ತಕ್ಕಂಥದ್ದಾಗಬೇಕು. ನಾಲ್ಕನೇದು ಕೆಲವರು ಅಧ್ಯಕ್ಷರುಗಳು ಸ್ಥಿತಿವಂತರು ಇದ್ದಾರೆ, ಸ್ಥಿತಿವಂತ ಅಲ್ಲದೆ ಹೋದವರು ಇದ್ದಾರೆ. ಸ್ಥಿತಿವಂತರು ಆರಾಮಾಗಿ ಅವ್ರದ್ದೇ ಇದರಲ್ಲಿ ಹೋಗ್ತಾರೆ. ಸ್ಥಿತಿವಂತ ಅಲ್ಲ ಅಂದವ್ರಿಗೆ ಕ್ಷೇತ್ರ ಸುತ್ತಕ್ಕಾಗಲಿ, ಅವರು ಏನು ಗ್ರಾಮ ಪಂಚಾಯತಿ ಕ್ಷೇತ್ರ ಇದೆ ಅಲ್ಲಿ ಸುತ್ತಕ್ಕಾಗಲಿ ಅಥವಾ ತಾಲೂಕು ಮಟ್ಟದಲ್ಲಿ ಕೆಲಸಕ್ಕಾಗಲಿ ಇನ್ನೆಲ್ಲರೂ ಹೋದಾಗ ವೆಹಿಕಲ್ ಫೆಸಿಲಿಟೀಸ್ ಇಲ್ಲ, ಬೇರೆಯವ್ರನ್ನ ಅವಲಂಬಿತರಾಗಿರ್ತದೆ. ಒಬ್ಬ ಅಧ್ಯಕ್ಷರು ಬೇರೆಯವ್ರಿಗೆ ವೆಹಿಕಲ್ಗೆ ಅವಲಂಬಿತ ಆಗೋದು ಅವ್ರನ್ನ ಶಕ್ತಿನ ಕುಂದಿಸುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ಒಂದು ವೆಹಿಕಲ್ ಫೆಸಿಲಿಟೀಸ್ ಬೇಕು, ಒಂದು ಕಾರು ಗೌರವವಾಗಿ ಒಂದು ಕಾರು, ಪ್ಲಸ್ ಅವ್ರಿಗೆ ಕೆಲವ್ರಿಗೆ ರೈಟಿಂಗ್ ಇಲ್ಲ ಅಂದರೆ ಬರೆಯೋದಕ್ಕೇನೋ ಬರಲ್ಲ ಅನ್ನೋರಿಗೆ, ಕೆಲವ್ರಿಗೆಲ್ಲರಿಗೂ ಗೊತ್ತಿದೆ, ಕೆಲವ್ರು ಇಲ್ಲ ಅಂದರು ಬರ್ಕೊಳ್ಳಿಕ್ಕೆ ಅಸ್ಟೆಂಟ್ ಮಾಡಲಿಕ್ಕೆ ಅವ್ರು PS ಬೇಕಾಗ್ತದೆ. ಅದು ಸುಧಾ ಅವ್ರಿಗೆ ಬೇಕೇ ಬೇಕು. ಯಾಕೆ ಅಂದರೆ ಗ್ರಾಮ ಪಂಚಾಯತಿನೇ ಮೇನ್ ಆಗಿರೋದ್ರಿಂದ ಅವ್ರಿಗೆ ಏನು ಸ್ಥಾನಮಾನ ಗೌರವ, ಅವ್ರಿಗೆ ಏನು ಬೇಕು ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ಕಾರು ಸುಧಾ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದು ಬೇಕದು. ಸರ್, ನಿಮ್ಮ ಜೊತೆ ಮಾತಾಡೋದು ಇನ್ನೂ ಸಾಕಷ್ಟಿದೆ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಗಣ್ಯರೊಂದಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಬ್ರೇಕ್ನ ನಂತರ ಗಣ್ಯರೊಂದಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಇನ್ನೊಂದು, ಈ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದಲ್ಲಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ರು. ಹಳ್ಳಿಗಳು, ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗದ ಹೊರತು ಈ ದೇಶ ಉದ್ಧಾರ ಆಗೋದಿಲ್ಲ ಅನ್ನುವಂಥದ್ದು ಅವರ ಒಂದು ಸಾರ್ವತ್ರಿಕ ಅಭಿಪ್ರಾಯ. ಈ ಹಿನ್ನೆಲೆ ಒಳಗಡೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಯೋಜನೆಗಳು ಏನಾದರೂ ನಿಮ್ಮ ಪಕ್ಷದಲ್ಲಿದ್ದಾವೆಯೇ? ಸರ್, ಗ್ರಾಮೀಣ ಪ್ರದೇಶದಲ್ಲಿ ಇದನ್ನೇನು ಹೇಳಿದೆ ಪಂಚಾಯತಿ ಇದರಲ್ಲಿ ಎಲ್ಲ ಇಂಡಸ್ಟ್ರಿಗಳಾಗಿರ್ಬೋದು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಸುಧಾ ಇಂಡಸ್ಟ್ರಿಗಳಿಗೆ ಆದ್ಯತೆ ಕೊಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಇಂಡಸ್ಟ್ರಿಗಳು ಡೆವಲಪ್ ಆದರೆ ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ತದೆ ಪಂಚಾಯತಿಗೆ. ಅಲ್ಲಿ ಲೋಕಲ್ಲಾಗೂ ಸುಧಾ ಉದ್ಯೋಗ ಸೃಷ್ಟಿ ಆಗ್ತದೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಿಕ್ಕೆ ನಾನು ಹೋರಾಟ ಮಾಡ್ತೀನಿ. ಸರ್, ಈ ಚುನಾವಣೆ ವ್ಯಕ್ತಿ ಆಧಾರಿತ ಚುನಾವಣೆಯೋ, ಪಕ್ಷಾಧಾರಿತ ಚುನಾವಣೆಯೋ, ಅಭಿವೃದ್ಧಿ ಯೋಜನೆಗಳ ಆಧಾರಿತ ಸುಧಾರಣೆ? ಮೂರು ಕೂಡ ಕೆಲಸ ಎಲ್ಲ ಕೆಲಸ ಮಾಡ್ತಾರೆ. ಇದುವರೆಗೂ ನೀವು ಸ್ಥಳೀಯ ಸಂಸ್ಥೆಯ ಸದಸ್ಯರನ್ನ ಎಷ್ಟು ಸಾರಿ ಭೇಟಿ ಮಾಡಿದಿರಿ? ಅವರ ನಿಲುವು ಒಲವುಗಳೇನು? 1 ತಿಂಗಳು 4 ಸಲ ಆಗಿತ್ತು. ಈಗ ಆಲ್ರೆಡಿ 6 ರಿಂದ 7 ಸಲ ಆಗ್ತಾಯಿದೆ. ಖುದ್ದಾಗಿ ನಾನೇ ಫೇಸ್ ಟು ಫೇಸ್ ಭೇಟಿ ಮಾಡ್ತಾಯಿದ್ದೀವಿ.
ನಮ್ಮ ಆತ್ಮೀಯರೆಲ್ಲ ಭೇಟಿ ಮಾಡ್ತಾಯಿದ್ದಾರೆ, ನಮ್ಮ ಪಕ್ಷ ಕಾರ್ಯಕರ್ತರುಗಳು ಭೇಟಿ ಮಾಡ್ತಾಯಿದ್ದಾರೆ, ಸ್ನೇಹಿತರು ಭೇಟಿ ಮಾಡ್ತಾಯಿದ್ದಾರೆ. ತುಂಬ ನಿರಂತರವಾಗಿ ಮತದಾರರ ಜೊತೆ ನೇರ ಸಂಪರ್ಕದಲ್ಲಿದ್ದೀವಿ. ಅದೇ ರೀತಿ ಇವತ್ತವರೆಗೂ ನಮ್ಮ ಪುಣ್ಯ ಏನು ಅಂತ ಅಂದರೆ, ಮತದಾರ ಅವರೇ ಭೇಟಿ ನಮಗೆ ಫೋನ್ ಮಾಡ್ತಾಯಿದ್ದಾರೆ. ದಿನಕ್ಕೆ 200-300 ಫೋನು ವಾಲಂಟಿಯರ್ ಅವರಿಂದ ಫೋನ್ ನಮ್ಗೆ ಬರ್ತಾಯಿದೆ. ನೀವು ಧೈರ್ಯವಾಗಿರಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ಈ ಪಂಚಾಯತಿಲಿ ಓಟ್ನ ಕೊಡಿಸ್ತೀವಿ, ಈ ಪಂಚಾಯತಿಲಿ ಲೀಡ್ ಕೊಡಿಸ್ತೀವಿ, ನಮ್ಮ ಸಂಬಂಧಿಕರಿಗೆ ಹೇಳ್ಕೊಂಡಿದ್ದೀವಿ, ಸ್ನೇಹಿತರಿಗೆ ಹೇಳ್ಕೊಂಡಿದ್ದೀವಿ, ಅವರು ಸದಾ ನಿಮಗೆ ಮಾಡ್ತಾರೆ, ನೀವು ಧೈರ್ಯವಾಗಿರಿ ಅನ್ನೋದನ್ನೇ ಇವತ್ತಿಗೂ ಸುಧಾ 200-300 ನೀವು ಫೋನ್ಸ್ ನನಗೆ ಬರ್ತಾಯಿದೆ. ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಆಭಾರಿಯಾಗಿರ್ತೇನೆ. ಸರ್, ಮೇಲ್ಮನೆ ಅಂತಂದರೆ ಹಿರಿಯರ ಸದನ, ಗಣ್ಯರ ಸದನ, ತಜ್ಞರ ಸದನ ಅಂತ ಒಂದು ಮಾತಿತ್ತು. ಹಿಂದೆ ಹೋಗೋರೆಲ್ಲ ಅವರೇ ಇದ್ರು ಬಹುತೇಕ. ಇಲ್ಲ ಇಂಡಸ್ಟ್ರಿಯಲಿಸ್ಟ್, ಇಲ್ಲ ಅಂದರೆ ಅವರು ಯಾವುದಾದ್ರು ಕ್ಷೇತ್ರದಲ್ಲಿ ಸೇವೆ ಮಾಡೋದಂದ್ರೆ ಸಾಮಾನ್ಯವಾಗಿ ಹೋಗ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿಯಲಿಸ್ಟು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಉದ್ಯಮಿಗಳು, ಹಣವಂತರು, ಇವ್ರಿಗೆ ಅದು ಒಂದು ರೀತಿಯಲ್ಲಿ ನಿರಾಶ್ರಿತ ಶಿಬಿರ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇದಕ್ಕೇನು ಹೇಳ್ತಿರ್ತಾವೆ? ಅದು ಎಲ್ಲ ಸಂದರ್ಭದಲ್ಲೂ ಅದು ಅಪ್ಲೈ ಆಗುತ್ತೆ. ಅದು ಕಾಲ ಎಲ್ಲನೂ ಸರಿಪಡಿಸುತ್ತದು. ಕಾಲ ಹಾಗೆ ಇರಲ್ಲ, ಚಕ್ರ ಸರಿಪಡಿಸುತ್ತೆ. ಸರ್, ಶಾಸನ ಸಭೆ ಸರ್, ಅದು ಶಾಸನ ಸಭೆ ಅಂತಂದ್ರೆ ಕೆಳಮನೆ ಮಾಡದಂತ ತಪ್ಪನ್ನ ಮೇಲ್ಮನೆ ಸದಸ್ಯರು ತಿದ್ದೋದಕ್ಕೆ ಹೇಳಿ ಅವತ್ತೊಂದು ಕನಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವತ್ತಿನ ಸಂವಿಧಾನ ನಿರ್ಮಾತೃಗಳ ಒಂದು ಕನಸು. ಆ ಕನಸನ್ನು ಎಲ್ಲೋ ನುಚ್ಚುನೂರು ಮಾಡ್ತಾ ಇದ್ದಾರೆ ಇವತ್ತಿನ ರಾಜಕಾರಣಿ, ಇವತ್ತಿನ ರಾಜಕೀಯ ವ್ಯವಸ್ಥೆ ಅನ್ನೋದು. ಸರ್, ಅದು ಸರಿ ಆಗುತ್ತೆ. ಪ್ರಕೃತಿ ಅದನ್ನು ಸರಿಪಡಿಸ್ಕೊಳ್ಳುತ್ತೆ. ಎಲ್ಲರೂ ನಾವು ಪ್ರಕೃತಿ ದತ್ತವಾಗಿ ಇದ್ದೀವಿ, ಪ್ರಕೃತಿ ಅದೆಲ್ಲ ಸರಿಪಡಿಸ್ಕೊಳ್ಳುತ್ತೆ. ಈಗ ಆಲ್ರೆಡಿ ಸರಿ ಆಗ್ತಾ ಇದೆ. ಸರ್, ಮಂಡ್ಯ ಜನರು ಹೇಳ್ತಾರೆ 3 ಪಕ್ಷಗಳು ಕೂಡ ಹಣವಂತರಿಗೆ ಟಿಕೆಟ್ ಕೊಟ್ಟಿದೆ, ಗುಣವಂತರು ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇದು ಒಪ್ತೀರಾ? ಇಲ್ಲ, ಒಪ್ಪಲ್ಲ. 3 ಪಕ್ಷ ಅಂತ ಒಪ್ಪಲ್ಲ. 2 ಪಕ್ಷ ಇರ್ಬೋದು. ಅಂದ್ರೆ ವಿರೋಧ ಮಾಡ್ತಾ ಇದ್ದೀವಿ. 2 ಪಕ್ಷ ಇರ್ಬೋದು. ಸರ್, ಈ ಮೇಲ್ಮನೆಗೆ ತಾವು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ. ಇಂಥ ಸಂದರ್ಭದೊಳಗೆ ನಿಮ್ಮ ಮತದಾರನ ತಾವೇನು ಕೇಳೋರಿದ್ದೀರಿ? ಮತದಾರರಿಗೆ ನಾನು ಹೇಳೋದಿಷ್ಟೇ, ನನ್ನ ಮೇಲೆ ಆಲ್ರೆಡಿ ಪ್ರೀತಿ ವಿಶ್ವಾಸ ಇಟ್ಟು ಮನೇಲಿ ಆಶೀರ್ವಾದ ಮಾಡಿದ್ದಾರೆ, ಗೆದ್ದು ಬರಬೇಕು ಅಂತ ಹೇಳಿದ್ದಾರೆ. ಇವತ್ತಿಗೂ ಸುಧಾ 200-300 ಕಾಲ್ಸ್ ನನಗೆ ದಿನ ಬರ್ತಾಯಿದೆ. ಅವರಾಗೆ ಖುದ್ದಾಗಿ ಬಂದು ನೀವು ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಏನು ನನ್ನ ಮೇಲೆ ಇಷ್ಟೊತ್ತಾಗಿ ನಂಬಿಕೆ ಇಟ್ಟು ಆತ್ಮಸ್ಥೈರ್ಯ ತುಂಬ್ತಾ ಇದ್ದಾರೆ. ಅವ್ರಿಗೆ ನನ್ನ ಓಟು ಸಾರ್ಥಕ ಆಯಿತು. ನಾನು ಮಂಜುಗೆ ಆತ್ಮಸ್ಥೈರ್ಯ ತುಂಬಿದ್ದು ಸಾರ್ಥಕ ಆಯಿತು. ನನ್ನ ಪರವಾಗಿ ಯಾರು ದುಡಿತಾ ಇದ್ದಾರೆ, ನನಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಸ್ನೇಹಿತರಿರ್ಬೋದು, ಆತ್ಮೀಯರಿರ್ಬೋದು, ಪಕ್ಷ ಇರ್ಬೋದು, ನಾನು ನಂಬಿರ್ತಕ್ಕಂಥ ಹಿರಿಯರಿರ್ಬೋದು, ಅವರೆಲ್ಲರಿಗೂ ಸುಧಾ ನಾನು ಕಷ್ಟಪಟ್ಟಿದ್ದು, ಹೋರಾಟ ಮಾಡಿದ್ದು, ನಾನು ಓಟ್ ಹಾಕಿದ್ದು ಸಾರ್ಥಕ ಆಯಿತು ಅನ್ನೋ ರೀತಿಲಿ ನೆಟ್ಕೊಳ್ತೀನಿ. ಅವ್ರಿಗೆ ಎಲ್ಲೂ ಸುಧಾ ಚ್ಯುತಿ ಬರದ ರೀತಿಯಲ್ಲಿ, ಬ್ಲ್ಯಾಕ್ ಮಾರ್ಕ್ ಆಗೋ ರೀತಿಲಿ ನಾನು ನೆಟ್ಕೊಳ್ತೀನಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರೇನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆನ 100ಕ್ಕೆ 100 ಉಳಿಸ್ಕೊಳ್ತೀನಿ. ಸರ್, ಇಲ್ಲಿ ತನಕ ನಮ್ಮ ವಾಹಿನಿಗೆ ಬಂದು ತಮ್ಮ ಅಭಿಪ್ರಾಯವನ್ನು, ನಿಲುವನ್ನು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಮಗೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಸರ್. ಪ್ರಿಯ ವೀಕ್ಷಕರಿಗೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗಣ್ಯರೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ, ಕೇಳ್ತಾ ಇರಿ 10 TV ಮಂಡ್ಯ. ಇದು ಬದಲಾವಣೆಯ ಬೆಳಕು. ನಮಸ್ಕಾರ.